ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು. ಇವತ್ತಿಂದು ರೆಸಿಪಿ ಏನಂತ ಹೇಳಿದರೆ ಮೊಳಕೆ ಕಾಳು ಸಾಂಬಾರು ಮಾಡೋದು ಹೇಗಂತ ತೋರಿಸ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಮೊಳಕೆ ಕಟ್ಟಿದ್ದೀನಿ. ಮೊಳಕೆ ನೋಡಿ ಚೆನ್ನಾಗಿ ಬಂದಿದೆ. ತುಂಬ ಆರೋಗ್ಯಕರವಾದ ಸಾಂಬಾರು ಅಂತಲೇ ಹೇಳ್ಬೋದು. ಮಕ್ಕಳಿಗೂ ತುಂಬ ಒಳ್ಳೆಯದು ಇದು. ನನ್ನ ಮಗಳ ಸ್ಕೂಲಲ್ಲಿ ಇವತ್ತು ಮುದ್ದೆ ಸಾಂಬಾರು, ಹಂಗಾಗಿ ನಾನು ಇವತ್ತು ಮೊಳಕೆ ಕಾಳು ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಇವಾಗ ನಾನು ಒಂದು ಕುಕ್ಕರ್ಗೆ ಮೊಳಕೆ ಕಟ್ಟಿರೋ ಕಾಳೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು ಕುಕ್ಕರ್ ಮುಚ್ಚಳ ಹಾಕಿನೂ ಕ್ಲೋಸ್ ಮಾಡಿ ಬೇಯಿಸ್ಕೊಬೋದು. ನಾನು ಕುಕ್ಕರ್ ಮುಚ್ಚಳ ಯಾವುದೇ ರೀತಿ ಕ್ಲೋಸ್ ಮಾಡಲ್ಲ, ಲಿಡ್ ಕ್ಲೋಸ್ ಮಾಡಿದ್ರೆ ಹಂಗೆ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಕಾಳು ಬೇಯ್ತೈತೆ, ಆಲೂಗಡ್ಡೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಬ್ಲರ್ ಕಾಣಿಸ್ತದೆ, ಏನಕ್ಕಂದರೆ ಸ್ವಲ್ಪ ಹೊಗೆ ಇರುತ್ತೈತೆ, ಹಂಗಾಗಿ ಬ್ಲರ್ ಕಾಣಿಸ್ತಾ ಐತೆ. ನೋಡ್ಬೋದು ಮೊಳಕೆ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಅದಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಐಟಮ್ಸು ಏನೇನು ಬೇಕು ಅಂತ ತೋರಿಸ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿರುವಂಥ ಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ, ಎಣ್ಣೆ, ಸ್ವಲ್ಪ ಗಸಗಸೆ, ಸ್ವಲ್ಪ ಧನಿಯಾ ಪುಡಿ. ಇಲ್ಲಿ ನಾನು ಕೊಬ್ಬರಿ ತೋರಿಸ್ಕೊತಾ ಇಲ್ಲ, ಕೊಬ್ಬರಿ ಸ್ವಲ್ಪ ಲೇಟಾಗಿ ತುರ್ಕೊಂಡಿದ್ದೀನಿ, ಹಂಗಾಗಿ ನಾನು ಕೊಬ್ಬರಿ ಆ್ಯಡ್ ಮಾಡಿಲ್ಲ. ಇಲ್ಲಿ ನೀವು ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳಿ. ಫ್ರೈ ಮಾಡೋಕ್ಕೆ ಕೊಬ್ಬರಿ ಹಾಕ್ಕೊತೀನಿ. ಮೊದಲಿಗೆ ಏನೇನು ಫ್ರೈ ಮಾಡ್ಕೋಬೇಕು ಸಾಂಬಾರ್ಗಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು. ದೊಡ್ಡ ಸೈಜ್ ಈರುಳ್ಳಿ ತಗೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಆಮೇಲೆ ನಾನು ಇವಾಗ ಬೇಯಿಸಿರುವಂಥ ಕಾಳು ಹಾಕಿ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಕೊಬ್ಬರಿ ಸ್ವಲ್ಪ ತುರಿದು ಹಾಕ್ಕೊಳ್ಳಿ, ಸಾಂಬಾರಿಗೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಕೊಬ್ಬರಿ ತುರಿದಿರುವಂಥದ್ದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇವಾಗ ಮತ್ತು ಧನಿಯಾ ಪುಡಿ ಆ್ಯಡ್ ಮಾಡ್ಕೊತೀನಿ. ಧನಿಯಾ ಪುಡಿ ನಾನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸೀದೋಗ್ತೈತೆ ಅಂತ. ಇವಾಗ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್. ಸ್ವಲ್ಪ ಬಿಸಿ ಆದಮೇಲೆ ಧನಿಯಾ ಪುಡಿ ಆಫ್ ಮಾಡಿಬಿಟ್ಟೆ. ಇಷ್ಟು ಹಾಕಿ ರುಬ್ಕೊಬೇಕು. ಇವಾಗ ನೈಸಾಗಿ ರುಬ್ಕೊಂಡಿದ್ದಾದಮೇಲೆ ಈಗ ಆಲ್ರೆಡಿ ಬೇಯಿಸಿರುವಂಥ ಕಾಳಿಗೆ ಆ್ಯಡ್ ಮಾಡ್ಕೊಂಡು ಮಸಾಲೆ ಮಿಕ್ಸ್ ಮಾಡ್ಕೊಂಡು ಸಾರು ಕಾಯೋಕ್ಕಿಡೋಣ. ಒಂದು 20 ಮಿನಿಟ್ಸಲ್ಲಿ ಸಾಂಬಾರು ಹಾಕ್ಬಿಡ್ತಾಯಿದೆ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಒಳ್ಳೆ ಆರೋಗ್ಯಕರವಾದ ಸಾಂಬಾರು ಅಂತಲೇ ಹೇಳ್ಬೋದು. ಮೊಳಕೆ ಕಟ್ಟಿರೋ ಕಾಳು ಮಕ್ಳಿಗೆ ಶಕ್ತಿ ಚೆನ್ನಾಗಿ ಬರ್ತೈತೆ, ಚೆನ್ನಾಗಿ ಪ್ರೋಟೀನ್ ಎಲ್ಲ ಇರ್ತೈತೆ. ಹಂಗಾಗಿ ನಾನು ಮಕ್ಳಿಗೆ ಮುದ್ದೆ ಕೊಡಬೇಕು ಸ್ಕೂಲ್ಗೆ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಸಾರು ಕಾದಿತ್ತಾಯಿತು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ. ಇಷ್ಟೇ, ತುಂಬ ಅಂದರೆ ತುಂಬ ಈಸಿಯಾಗಿ ಮೊಳಕೆ ಕಟ್ಟಿರೋ ಸಾಂಬಾರು ಮಾಡ್ಕೊಬೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮುದ್ದೆ ಜೊತೆ, ಚಪಾತಿ ಜೊತೆ ಮತ್ತು ಪೂರಿ ಜೊತೆ, ರೈಸ್ ಜೊತೆ ತುಂಬ ಕಾಂಬಿನೇಷನ್ ಚೆನ್ನಾಗಿರ್ತೈತೆ. ಆಲ್ರೆಡಿ ಸಾಂಬಾರು ಮಾಡಾಯಿತು. ಮುದ್ದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.